ಇವತ್ತಿನ ಪಿ ಟೀಚರ್ ಮೀಟಿಂಗ್ ಅಲ್ಲಿ ಸ್ಪೋರ್ಟ್ಸ್ ಡೇಟ್ ಫಿಕ್ಸ್ ಆಗಿರೋದ್ರಿಂದ ಎಲ್ಲ 8ನೇ ಕ್ಲಾಸ್ ಮಕ್ಕಳು ನಮಗೆ ಥ್ರೋಬಾಲ್ ಪ್ರಾಕ್ಟೀಸ್ ಕೊಡಿ ಸರ್ ಅಂತ ಹೇಳಿದಕ್ಕೆ ಥ್ರೋಬಾಲ್ ಪ್ರಾಕ್ಟೀಸ್ ಕೊಟ್ಟು ನೆಕ್ಸ್ಟ್ ಶಾರ್ಟ್ ಪುಟ್ ಕೂಡ ಪ್ರಾಕ್ಟೀಸ್ ಕೊಟ್ಟು, ಯಾಕಂತಂದ್ರೆ 8ನೇ ಕ್ಲಾಸ್ ಮಕ್ಕಳು ಕೂಡ 14 ವರ್ಷದೊಳಗೆ ಇದ್ರು ಅಂತಂದ್ರೆ ಅವ್ರಿಗೂ ಕೂಡ ಪ್ರೈಮರಿ ಸೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂತ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೂ ಕೂಡ ಪ್ರಾಕ್ಟೀಸ್ ಕೊಡ್ತಾ ಇದ್ದೆ. ಈ ಡೇ ಇನ್ ಮೈ ಲೈಫ್ ಬೆಳಗ್ಗೆ ಎದ್ದು ರೆಡಿ ಆಗಿದ್ದೇವ್ರಿ. ಕೈ ಮುಗಿದು ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಾನು ಹೋಗಿದ್ದೆ ಸ್ಕೂಲ್ ಕಡೆ. ಅಸೆಂಬ್ಲಿ ಎಲ್ಲ ಮುಗಿಸ್ಕೊಂಡು ಆಫೀಸಿಗೆ ಹೋಗಿ ಫಿಂಗರ್ ಪ್ರಿಂಟ್ ಕೊಟ್ಟು, ಇವತ್ತು ಫಸ್ಟ್ ಕ್ಲಾಸ್ 9th ಇರೋದ್ರಿಂದ 9th ಹೋಗಿ ನ್ಯೂ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದೆ. ಅಲ್ಲೂ ಮುಗಿಸ್ಕೊಂಡು ನೆಕ್ಸ್ಟ್ ಇವತ್ತು ನಮ್ ಸ್ಕೂಲ್ ಸ್ಟೂಡೆಂಟ್ ಬರ್ತ್ಡೇ ಇತ್ತು ಅಂತ ಅವರು ಕೂಡ ಅವ್ರ ಪೇರೆಂಟ್ಸ್ ಬಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರು. ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾನು ಹೋಗಿದ್ದೆ ನೆಕ್ಸ್ಟ್ ಥರ್ಡ್ ಸ್ಟ್ಯಾಂಡರ್ಡ್ ಗೆ ಹೋಗಿ 2 ಡಿಜಿಟ್ ಇಂದ 2 ಡಿಜಿಟ್ ಮಲ್ಟಿಪ್ಲಿಕೇಶನ್ ಮಾಡಿಸ್ತಾ ಇದ್ದೆ. ಅವರು ಕೂಡ ಚೆನ್ನಾಗಿ ಮಾಡ್ತಾ ಇದ್ರು. ಬೆಳಗಿನ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡ್ ಬಂದಾದ್ಮೇಲೆ ನನ್ನ ಕೆಲಸನೇ ವಾಲಿಬಾಲ್ ಪ್ರಾಕ್ಟೀಸ್ ಕೊಡೋದು. ವಾಲಿಬಾಲ್ ಪ್ರಾಕ್ಟೀಸ್ ಕೊಟ್ಟ ತಕ್ಷಣ ಗೆಲ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇಲ್ಲ, ಕಾಂಪಿಟೇಷನ್ ಕೊಟ್ರೆ ಸಾಕು, ಅವ್ರ ಪ್ರಯತ್ನ ಅವ್ರು ಪಟ್ರೆ ಸಾಕು, ಅದೇ ಗೇಮ್ ಅನ್ನೋದು. ಹಾಗೆ ಪ್ರಾಕ್ಟೀಸ್ ಕೊಟ್ಟು ಸ್ಕೂಲಿಗೆ ಬಾಳ್ತಾ ನಾನು ಹೋಗಿದ್ದೆ ಮನೆ ಕಡೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.